ಶ್ರೀ ಮಾತ್ರೆ ನಮಃ. ನಮಸ್ತೆ ಸರ್. ಸರ್, ನಾನು ನಿಮ್ಮ ಬಳಿ ಶ್ರೀ ವಿದ್ಯಾ ದೀಕ್ಷಾ ತಗೊಂಡ್ಮೇಲೆ ನನಗಾದ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸರ್. ಸರ್, ನಾನು ಮೊದಲು ಶ್ರೀ ವಿದ್ಯಾ ದೀಕ್ಷಾ ತಗೊಂಡ್ಮೇಲೆ ಜೊತೆಗೆ ನಾನು ಅದರ ಜೊತೆಗೆ ಲಲಿತಾ ಸಹಸ್ರನಾಮನ ನಿಮ್ಮ ಮಾರ್ಗದರ್ಶನದಲ್ಲಿ ಓದ್ಕೊಳ್ತಾ ಬಂದೆ. ಜೊತೆಗೆ ನೀವು ಹೇಳ್ಕೊಟ್ಟ ಪ್ರತ್ಯಂಗಿರಾ ದೇವಿಯ ಮಂತ್ರ ಜಪವನ್ನು ಮತ್ತು ದೀಪದ ಪೂಜೆಯನ್ನು ಮಾಡ್ತಾ ಬಂದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ. ನಾನು ಇವೆಲ್ಲ ಅನುಭವಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸರ್. ಮೊದಲನೇದಾಗಿ ನಾನು ಶ್ರೀ ವಿದ್ಯಾ ದೀಕ್ಷಾ ತಗೊಂಡು ಮೊದಲನೇ ದಿನ ರಾತ್ರಿ ನಾನು ಜಪ ಮಾಡಬೇಕಾದ್ರೆ, ಗಣಪತಿ ಮಂತ್ರ ಜಪ ಮಾಡಬೇಕಾದ್ರೆ ನನ್ನ ಪಕ್ಕ ಯಾರೋ ಇದ್ದಾರೆ, ನನ್ನ ಹಿಂದೆ ಮುಂದೆ ಯಾರೋ ಸುತ್ತಾ ಇದ್ದಾರೆ, ಈ ಒಂದು ರೂಮಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ನಂತರ ಮಾರನೇ ದಿನ ನಾನು ಬೆಳಗಿನ 4 ಗಂಟೆ ಜಾವದಲ್ಲಿ ಅಡುಗೆ ಮಾಡೋಕ್ಕೆ ಹೋದಾಗ ಕುಕ್ಕರ್ ಇಟ್ಬಿಟ್ಟೆಲ್ಲ ಬರ್ತೀನಿ. ಕುಕ್ಕರು ಜೋರಾಗಿ ಬರ್ಸ್ಟ್ ಆಗೋಗುತ್ತೆ. ದೊಡ್ಡ ಮಟ್ಟದಲ್ಲಿ ಬರ್ಸ್ಟ್ ಆಗುತ್ತೆ ಸರ್. ನಾನೇನಾದರೂ ಅಡುಗೆ ಮನೆಯಲ್ಲಿ ಆ ಕ್ಷಣ ಇದ್ದಿದ್ರೆ ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗಾಯ ಆಗ್ತಾ ಇತ್ತು. ಬಟ್ ಆ ಮೂಮೆಂಟಲ್ಲಿ ದೇವ್ರ ಮನೇಲಿ ಏನೋ ಸದ್ದಾಯಿತು ನನಗೆ. ನಾನು ಅಡುಗೆ ಮನೆಯಿಂದ ಈಚೆ ಬಂದು ದೇವ್ರ ಮನೆಗೆ ಹೋಗೋಷ್ಟರಲ್ಲಿ ಕುಕ್ಕರ್ ಬರ್ಸ್ಟ್ ಆಯಿತು. ಅಮ್ಮ ನನ್ನನ್ನು ಆ ಅವಘಡದಿಂದ ಪಾರು ಮಾಡಲು, ಹಾಗೆ ಹಲವಾರು ಅಪಾಯ ಪರಿಸ್ಥಿತಿಗಳು, ಕಷ್ಟ ಪರಿಸ್ಥಿತಿಗಳಿಂದ ಅಮ್ಮ ನನ್ನನ್ನು ಹೊರಗಡೆ ತೊಗೊಂಬಂದರು. ನಿಮ್ಮ ಮಾರ್ಗದರ್ಶನದಲ್ಲಿ ಮಾಡಿದ ನನ್ನ ಪ್ರತ್ಯಂಗಿರಾ ಜಪದಿಂದ ನನ್ನ ಹಿತಶತ್ರುಗಳು ಯಾರು, ನನ್ನ ಹಿತಶತ್ರುಗಳು ನನಗೆ ಏನು ಮಾಡಿದ್ರು, ಅದನ್ನು ನನ್ನ ಹಿತಶತ್ರುಗಳು ಯಾರು ಅಂತ ಅಮ್ಮ ನನಗೆ 3ನೇ ಆಜ್ಞಾಚಕ್ರದಲ್ಲಿ ನಾನು ಧ್ಯಾನಕ್ಕೆ ಕೂತಾಗ ಬಂದು ತೋರಿಸ್ತಾಳೆ ಸರ್. ನನಗೆ ಆವಾಗ ಬಹಳ ಅನುಭವ ಆಯಿತು. ಏನು ಅಂದರೆ, ನಾನು ಒಂದು ಮನೆಗೆ ಹೋಗ್ತೀನಿ, ಅಲ್ಲಿ ವಿಷ ಜಂತುಗಳು ತುಂಬ್ಕೊಂಡ್ಬಿಟ್ಟಿದೆ. ನಾನು ಒಬ್ಬರು ಮಧ್ಯವಯಸ್ಕರು ಬರ್ತಾರೆ, ನಾನು ಅವ್ರಿಗೆ ಹೇಳ್ತಿದ್ದೀನಿ, ಸರ್ ಇಲ್ಲಿ ಇಷ್ಟೊಂದು ವಿಷ ಜಂತುಗಳು ತುಂಬಿಕೊಂಡಿದೆ ಈ ಮನೆಯಲ್ಲಿ, ನಾನು ಹೇಗೆ ಜೀವನ ಮಾಡಲಿ, ಇದರಿಂದ ನನಗೆ ಬಿಡುಗಡೆ ಕೊಡಿಸಿ ಅಂತ ಹೇಳ್ತೀನಿ. ಆಗ ಅವ್ರು ಹೇಳ್ತಾರೆ, ನೀನು ಹೆದರ್ಕೊಂಬೇಡ ಅಂತ ಹೇಳ್ತಾ ಇರ್ತಾರೆ. ತಕ್ಷಣ ಕಿಟಕಿಯಿಂದ ಒಂದು ಕಪ್ಪು ಉದ್ದ ಹಾವು, ಕೆಂಪು ಕಣ್ಣು ಕಪ್ಪು ಉದ್ದ ಹಾವು ಬಂದು ಬುಸ್ ಅಂತ ಅಂದ್ಬಿಟ್ಟು ನನಗೆ ಇದು ಮಾಡಿದೆ. ನಾನು ಹೆದರ್ಕೊಂಡು ಅವ್ರ ಹತ್ರ ಬಂದು ಬರ್ತೀನಿ. ಅವ್ರು ಹೆದರಬೇಡ, ನಾನಿದ್ದೀನಿ, ನೀನು ಇಲ್ಲಿಂದ ಹೋಗು, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ಆ ಮಧ್ಯವಯಸ್ಕರು ಕಾವಿ ಪಂಚೆ, ಟೀ ಶರ್ಟು ಮತ್ತು ಕಾವಿ ಬಟ್ಟೆ ಹಾಕ್ಕೊಂಡಿದ್ರು, ಶಲ್ಯ ಹಾಕ್ಕೊಂಡಿದ್ರು. ನನಗೆ ಅದು ಯಾರು ಅಂತ ನೋಡಿದಾಗ ರಾಘವೇಂದ್ರ ಸ್ವಾಮಿಗಳು ಸರ್. ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ನಂಗೆ ಆಶ್ವಾಸನೆಯನ್ನು ಕೊಟ್ಟರು. ನಂತರ ನಾನು ಗಣಪತಿ ಮಂತ್ರ ಜಪ ಮಾಡಬೇಕಾದ್ರೆ ಕನಸಲ್ಲಿ ಬಾಲಗಣಪತಿ ಬರ್ತಾರೆ. ಆ ಬಾಲಗಣಪತಿಯ ದರ್ಶನ ಆಗುತ್ತೆ. ನಂತರ ಬಂದು ನಾನು ಜಪ ಮಾಡಿ ಧ್ಯಾನ ಸ್ಥಿತಿಗೆ ಹೋದಾಗ ಗಣಪತಿ ಪ್ರಭುಗಳು ಹೇಳ್ತಾರೆ, ನಾನು ನಿನ್ನ ಡೆಸ್ಟಿನಿನ ರೀರೈಟ್ ಮಾಡ್ತೀನಿ, ನಿನ್ನ ಹಣೆ ಬರದಲ್ಲಿ ಏನಿದೆಯೋ, ಎಷ್ಟೇ ಕಷ್ಟ ಆಗಲಿ ಏನು ಇರಲಿ, ಅದನ್ನು ನಾನು ಮತ್ತೆ ಅದನ್ನು ಅಳಿಸಿ ನಾನು ನಿನ್ನ ಡೆಸ್ಟಿನಿನ ರೀರೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ನಂತರ ಇನ್ನೊಂದು ಅನುಭವ ಅಂದರೆ, ನಾನು ಗಣಪತಿ ಮಂತ್ರ ಜಪ ಮಾಡ್ತಾ ಧ್ಯಾನ ಕೂತಾಗ ಸರ್, ನಾನು ಮೇಲ್ಗಡೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ, ನನಗೆ ಪೋರ್ಟಲ್ ಓಪನ್ ಆಗುತ್ತೆ ಜಪ ಕೂತಾಗ. ಆ ಪೋರ್ಟಲಿಂದ ನನಗೆ ಎನರ್ಜಿ ಬೀಳಕ್ಕೆ ಶುರುವಾಗುತ್ತೆ. ನನ್ನ ಸಹಸ್ರಾರು ಚಕ್ರದಿಂದ ಬಿದ್ದು ಆಜ್ಞಾಚಕ್ರ ಎಲ್ಲ ಚಕ್ರಗಳಲ್ಲೂ ಮೇಲೂ ಬಿದ್ದು ನನ್ನ ಪೂರ್ತಿ ಬಾಡಿ ಕವರ್ ಆಗುತ್ತೆ. ನನ್ನ 3 ಆಜ್ಞಾಚಕ್ರದಲ್ಲಿ ನನಗೆ ವೈಲೆಟ್ಟು, ಲ್ಯಾವೆಂಡರು, ಗ್ರೀನು ಬಣ್ಣಗಳು ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವು ದೃಶ್ಯಗಳು ನನಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ನಾನು ಡೀಪ್ ಧ್ಯಾನಕ್ಕೆ ಹೋಗ್ತೀನಿ, ಆಳವಾದ ಧ್ಯಾನಕ್ಕೆ ಹೋಗ್ತೀನಿ ಸರ್. ನನಗೆ ಟೈಮ್ ಫ್ಲೋ ಗೊತ್ತಾಗಲ್ಲ ಸರ್. ನಾನೀಗ 10:30 ಕೂತ್ಕೊಂಡ್ರೆ ನಾನು 2 ಗಂಟೆವರೆಗೂ ಮಾಡ್ತಾ ಇರ್ತೀನಿ. ನನಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಬಂದು ಎಚ್ಚರಿಸಿದಾಗ ನನಗೆ ಗೊತ್ತಾಯಿತು, ನಾನು ಇಷ್ಟು ಅವರ್ ಮಾಡಿದ್ದೀನಿ. ಬಹಳ ಆಳವಾದ ಧ್ಯಾನಕ್ಕೆ ಹೋಗ್ತೀನಿ ಸರ್. ನಾನು ಹಾಗೆ ನೀವು ಹೇಳ್ಕೊಟ್ಟಂಗೆ ಲಲಿತಾ ಸಹಸ್ರನಾಮ ಓದ್ತಾ ಒಂದು ಲೋಟ ನೀರನ್ನು ನಾನು ಅಮ್ಮನ ಮುಂದೆ ಇಟ್ಬಿಟ್ಟು ಲಲಿತಾ ಸಹಸ್ರನಾಮ ಓದಿ ನನ್ನ ಇಂಟೆನ್ಷನ್ ಹೇಳಿ ನನ್ನ ಹಸ್ಬೆಂಡಿಗೆ ಕೊಡ್ತಾ ಇದೆ ಸರ್. 23 ವರ್ಷದಿಂದ ಆ ಸಮಸ್ಯೆ ಪರಿಹಾರ ಆಗ್ತಾ ಇರಲಿಲ್ಲ ಸರ್. ನನ್ನ ಹಸ್ಬೆಂಡಿಗೆ ಬಹಳ ಡಿಪ್ರೆಷನ್ನಲ್ಲಿದ್ದರು, ಮತ್ತು ಆಲ್ಕೋಹಾಲ್ ಅಡಿಕ್ಷನ್ನು ಮತ್ತು ದೈಹಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿತ್ತು ಸರ್. ನನ್ನ ಹಸ್ಬೆಂಡು ಪೂರ್ಣ ಪ್ರಮಾಣವಾಗಿ ಆಲ್ಕೋಹಾಲ್ ಅಡಿಕ್ಷನ್ನಿಂದ ಸಂಪೂರ್ಣವಾಗಿ ಗುಣವಾಗಿದ್ದಾರೆ. ಈಗ ಆರೋಗ್ಯ ಬಹಳ ಚೆನ್ನಾಗಿದೆ. ಈಗ ಅವರೇ ಖುದ್ದು ಡಾಕ್ಟ್ರ್ ಹತ್ರ ಹೋಗಿ ಒಂದು ಪರ್ಟಿಕ್ಯುಲರ್ ಡಯಟ್ ತಗೊಂಡು, ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ನಿಮ್ಮ ಬಳಿ ಮಂತ್ರಜಪದ ದೀಕ್ಷೆಯನ್ನು ತಗೊಂಡು ಅವ್ರಿಗೂ ಅನುಭವಗಳಾಗಿದೆ ಸರ್. ಅವರಿಗೆ ಜಪ ಮಾಡಬೇಕಾದ್ರೆ ನನ್ನ ಮಗನಿಗೆ ಅವ್ರಿಗೆ ಗೆಜ್ಜೆ ಸೌಂಡ್ ಕೇಳಿದೆ, ಗೆಜ್ಜೆ ಯಾರೋ ಓಡಾಡ್ತಾ ಇರೋದು ಬಾಲ್ಕನಿಲಿ ಎಲ್ಲ, ಅದೊಂದು ಅನುಭವ. ಮತ್ತು ಅವರು ಜಪ ಮಾಡಬೇಕಾದ್ರೆ ಅವ್ರಿಗೂ ಆಜ್ಞಾಚಕ್ರದಲ್ಲಿ ಯಾರೋ 16 ವರ್ಷದ ಹುಡುಗ ಮತ್ತು ತುಂಬು ಗರ್ಭಿಣಿ ಹಸು ಕಾಣಿಸ್ಕೊಂಡಿದೆ ಸರ್.
ನಾನು ಬಹುಶಃ ಈ ಜನ್ಮದಲ್ಲಿ ನನ್ನ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಚೇಂಜ್ ಆಗಲ್ವೇನೋ, ನನ್ನ ಜೀವನ ಇಷ್ಟೇನೋ. ಅವರು ತುಂಬ ಡಿಪ್ರೆಷನಲ್ಲಿದ್ದರು, ಎಲ್ಲರೂ ತುಂಬ ಮೋಸ ಮಾಡಿದರು. ಅದರಿಂದ ಬಹಳ ನೊಂದು ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು. ಬಟ್ ಇವತ್ತು ಅವರು ಡಿಪ್ರೆಷನಿಂದ ಈಚೆ ಬಂದು ಒಂದು ಧ್ಯಾನದಕ್ಕೆ ಕೂತು ಕಟ್ಟುನಿಟ್ಟಾದ ಒಂದು ಜೀವನ ಕ್ರಮವನ್ನು ಪಾಲಿಸಿ ಅವರು ಜೀವನವನ್ನ ರೂಪಿಸ್ಕೊಂಡು ಅವ್ರ ಮನಸ್ಸನ್ನ, ಅವ್ರ ದೇಹವನ್ನ, ಅವ್ರ ಮನಸ್ಸನ್ನ ದೇವಿ ಪ್ರೀತಿಸೋದ್ ಕಲಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬಿದ್ಲು ಸರ್. ಇದು ಶ್ರೀ ವಿದ್ಯಾ ದೀಕ್ಷದ ಅನುಭವ. ದೇವಿ ಶ್ರೀ ವಿದ್ಯಾ ದೀಕ್ಷೆ ತಗೊಂಡ್ರೆ ನಮ್ಮನ್ನು ಚೇಂಜ್ ಮಾಡಲ್ಲ, ನಮ್ಮನೆ ಫ್ಯಾಮಿಲಿ ಮೆಂಬರ್ಸ್ನು ದೇವಿ ಚೇಂಜ್ ಮಾಡ್ತಾಳೆ. ಇದು ಇನ್ನೊಂದು ಅನುಭವ. ಆಮೇಲೆ ನನ್ನ ಲಲಿತಾ ಸಹಸ್ರನಾಮ ಮತ್ತೆ ಮಂತ್ರ ಜಪ ಮಾಡಬೇಕಾದ್ರೆ ನನ್ನ 7 ಚಕ್ರಗಳಲ್ಲೂ ಎನರ್ಜಿ ಫ್ಲೋ ಆಗೋದು, ಕುಂಡಲಿನಿ ಎದ್ದೇಳೋದು ಮತ್ತು ಸಹಸ್ರಾರ ಚಕ್ರದಿಂದ ನನಗೆ ಎನರ್ಜಿ ಬಿದ್ದು ನನ್ನ ಪೂರ್ತಿ ಒಂದು ಅಭಾಮಂಡಲ ಅವರಾದಲ್ಲಿ ಬಂದು ಪ್ರೊಟೆಕ್ಷನ್ ಲೇಯರ್ ಥರ, ರಕ್ಷಣಾ ಕವಚ ಥರ ಫಾರ್ಮ್ ಆಗುತ್ತೆ. ನನಗೆ ಇದು ಗೊತ್ತಾಗತ್ತೆ ಗುರುಗಳೇ. ಜೊತೆಗೆ ನಾನು ಶ್ರೀವಿದ್ಯಾ ತಗೊಂಡಾಗ ದೇವಿ ನನ್ನಲ್ಲಿರೋ ಒಂದು ಭಯ, ಆತಂಕ, ಅಪನಂಬಿಕೆಗಳನ್ನು ದೂರ ಮಾಡಿ ನನ್ನಲ್ಲಿ ಒಂದು ಆತ್ಮವಿಶ್ವಾಸನ ತುಂಬ್ತಾಳೆ. ನನ್ನ ಧ್ಯಾನ ಮಾಡ್ತಾ 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 ನನ್ನ ಮನಸ್ಥಿತಿ ಯಾವ ಥರ ಚೇಂಜ್ ಆಯಿತು ಅಂದರೆ, ನಾನು ಈಗ ಒಂದು ಕಷ್ಟ ಪರಿಸ್ಥಿತಿ ಬಂತು ಅಂದರೆ ಮೊದಲು ನಾನು ಅಳ್ತಾ ಇದ್ದೆ. ಬಟ್ ಅದನ್ನು ಈಗ ನೋಡೋ ದೃಷ್ಟಿಕೋನ ಬದಲಾಗಿದೆ ಗುರುಗಳೇ. ನಾನು ಏನೇ ಸಮಸ್ಯೆ ಬಂದರೂ ನನ್ನ ಜೊತೆ ನನ್ನ ಲಲಿತಮ್ಮ ಇದ್ದಾಳೆ. ಅದನ್ನು ಫೇಸ್ ಮಾಡೋಷ್ಟು ಧೈರ್ಯ ನನಗೆ ಕೊಟ್ಟಿದ್ದಾಳೆ. ಅದಕ್ಕೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀನು ಪ್ರಯತ್ನ ಪಡಬೇಕು ಮಗಳೇ ನೀನು ಅಂತ ಹೇಳಿ ನನ್ನ ಆತ್ಮವಿಶ್ವಾಸ ತುಂಬಿ ಆ ಸಮಸ್ಯೆಗಳಿಗೆ ನನ್ನ ಹೆದರ್ದಂಗೆ ಮಾಡಿದ್ದಾಳೆ. ಇನ್ನೊಂದು ಅನುಭವ ಏನು ಅಂದರೆ, ನನಗೆ ಈಗ ನಾನು ಒಂದು ಸಮಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಗುರುಗಳೇ. ನನಗೆ ಸುಖ ಬಂದ್ರೂ ನನಗೇನೋ ಒಂದ್ಸಲ, ದುಃಖ ಬಂದರೂ ಏನೋ ಒಂದ್ಸಲ, ಕಷ್ಟ ಬಂದರೂ ಏನೋ ಒಂದ್ಸಲ ನನಗೆ ಈಗ ರಿಯಾಕ್ಟ್ ಮಾಡೋದೇ, ನಂಗೆ ರಿಯಾಕ್ಟೇ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಸಮಸ್ಥಿತಿಗಿದ್ದೀನಿ. ಯಾರು ಏನು ಹೇಳಿದ್ರೆ ಹೌದು ಹೌದು. ಅಮ್ಮ ಒಂದು ನಿರ್ಲಿಪ್ತ ಸ್ಥಿತಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾಳೆ ನನ್ನ ಸರ್. ಜೊತೆಗೆ ನನಗೆ ಒಂಟಿಯಾಗಿರ್ಬೇಕು ಅನ್ಸುತ್ತೆ. ಜೊತೆಗೆ ನನಗೆ ಸಿಗೋ ಟೈಮಲ್ಲಿ ನಾನು ಅಮ್ಮನ ಜಪ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ಸುತ್ತೆ. ಇನ್ನೊಂದು ಏನು ಅಂದರೆ, ನಾನು ಮೊದಲು ಯಾರು ಕೆಟ್ಟದ್ದು ಮಾಡಿದ್ರೆ ಅವ್ರನ್ನ ಏನಾದರೂ ಅಂದರೆ ಅವ್ರಿಗೆ ನಾನು ತಿರುಗಿಸಿ ಹೇಳಿ ಬರ್ತಾ ಇದ್ದೆ. ಬಟ್ ನನ್ನಲ್ಲಾದ ಬದಲಾವಣೆ ಏನಂದರೆ, ನಾನು ಅವ್ರನ್ನೆಲ್ಲರನ್ನೂ ಕ್ಷಮಿಸ್ತಾ ಇದ್ದೀನಿ. ಹೃದಯಪೂರ್ವಕವಾಗಿ ಕ್ಷಮಿಸ್ಬಿಟ್ಟು, ಇಲ್ಲ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ, ನೀವೆಷ್ಟೇ ಕೆಟ್ಟದ್ದು ಮಾಡಿದ್ರು ನನಗೆ ಏನಾಗಲ್ಲ. ಯಾಕಂದರೆ ನನ್ನ ಜೊತೆ ನನ್ನ ಅಮ್ಮ ಲಲಿತಾ ಅಮ್ಮ ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾಳೆ. ನಾನು ಈಗ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನನಗೇನೂ ಭಯ ಇಲ್ಲ. ಯಾಕಂದರೆ ನನ್ನಿಂದ ನಿಂತಿರೋದು ನನ್ನ ಅಮ್ಮ ಲಲಿತಾ ತ್ರಿಪುರ ಸುಂದರಿ. ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ. ನಾನು ಅಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ. ನನಗೆ ಬೇರೆ ಏನೂ ಗೊತ್ತಿಲ್ಲ. ಅಮ್ಮ ಮೋಕ್ಷ ಕೊಡ್ತಾಳೋ ನೆಕ್ಸ್ಟ್ ಇದು ಗೊತ್ತಿಲ್ಲ. ನಾನು ಅಮ್ಮನ್ನ ಸೇರಬೇಕು ಸರ್, ಅಷ್ಟೇ. ನನ್ನ ಲೌಕಿಕ ಜವಾಬ್ದಾರಿಗಳನ್ನ ಮುಗಿಸಿ, ನನ್ನ ಕೈಯಲ್ಲಿ ಬೇರೆಯವ್ರನ್ನ ಹರ್ಟ್ ಮಾಡಿದೆ, ನನ್ನ ಕೈಯಲ್ಲಿ ಈ ಜನ್ಮದಲ್ಲಿ ಯಾರಿಗೆ ಒಂದು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ನಾನು ಅಮ್ಮನಲ್ಲಿ ಐಕ್ಯ ಆಗಬೇಕಂತ ನನ್ನ ಆಸೆ ಸರ್. ಇದೇ ನನ್ನ ಶ್ರೀ ವಿದ್ಯಾ ದೀಕ್ಷದ ಅನುಭವ ಸರ್. ಧನ್ಯವಾದಗಳು ಸರ್. ಶ್ರೀಮಾತ್ರೆ ನಮಃ.